Hello everyone, welcome back to my YouTube channel. In this video, ಈ ವಿಡಿಯೋದಲ್ಲಿ ನಾವು ಯಾವುದೇ ಒಂದು 2 ಡಿಜಿಟ್ ನಂಬರ್ ಕೊಟ್ಟಾಗ ಆ ನಂಬರ್ನ ಸ್ಕ್ವೇರ್ ಹೇಗೆ ಕಂಡುಹಿಡಿಯೋದು ಅಂತೇಳಿ ನೋಡೋಣ. ಸೊ ನಾನು ಎಕ್ಸಾಂಪಲ್ ತಗೊಳ್ತೀನಿ. ಫಸ್ಟ್ ಎಕ್ಸಾಂಪಲ್ 21 ಸ್ಕ್ವೇರ್ ತಗೊಳ್ತೀನಿ. ಸೊ ಇದು 2 ಡಿಜಿಟ್ ನಂಬರ್, ರೈಟ್? ಇಲ್ಲಿ ಮಾಡಬೇಕಾದಂಥ ಸ್ಟೆಪ್ಗಳು, ಫಸ್ಟ್ ನೀವು 3 ಸ್ಪೇಸನ್ನು ಬರ್ಕೊಳ್ಳಿ. 1 2 3 ಸ್ಪೇಸ್ ತಗೊಳ್ತೀನಿ. ಇಲ್ಲಿ 21 ಇದೆ, ರೈಟ್? ಇದರಲ್ಲಿ ಫಸ್ಟ್ ನಂಬರ್ 2, ಸೆಕೆಂಡ್ ನಂಬರ್ 1. ಇಲ್ಲಿರುವಂಥ ಫಸ್ಟ್ ನಂಬರ್ 2 ಇದೆಯಲ್ಲ, ಇದರ ಸ್ಕ್ವೇರ್ ತಗೊಳ್ಳಿ. ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? 4 ಬರುತ್ತೆ. 2 ಸ್ಕ್ವೇರ್ ದಟ್ ಈಸ್ 4. ಸೊ ಆ 4ಅನ್ನು ಫಸ್ಟಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಇರುವಂಥ ನಂಬರ್ ಏನಿದೆ? 1 ಇದೆ. ಸೊ ಈ 1ನ ಸ್ಕ್ವೇರ್ ತಗೊಳ್ಳಿ. 1 ಸ್ಕ್ವೇರ್ ಇಸ್ 1. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಪವರ್ ಏನಿದೆ? 2 ಇದೆ. ಬೇಸ್ 2 ಮತ್ತು 1. ಸೊ ಬೇಸ್ 2 ಇಂಟು 1 ಇಂಟು ಪವರ್ 2, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಸೊ 2 ಇಂಟು 1 ಇಂಟು 2 ದಟ್ ಈಸ್ 4. ಆ 4ಅನ್ನು ಇಲ್ಲಿ ಬರ್ಕೊಳ್ಳಿ. ದಟ್ ಈಸ್ ದ ಆನ್ಸರ್, 441. ನಿಮಗೆ ಇಂಥ ಪ್ರಾಬ್ಲಮ್ಸ್ ಕೊಟ್ಟಾಗ ವಿದಿನ್ 5 ಸೆಕೆಂಡಲ್ಲಿ ಮಾಡ್ಬೋದು. ಕೆಲವೊಂದು ಪ್ರಾಬ್ಲಮ್ಸ್ ಟ್ರಿಕ್ಕಿಯಾಗಿರುತ್ತೆ, ಸೇಮ್ ಮೆಥಡ್, ಬಟ್ 15 ಸೆಕೆಂಡ್ ತಗೋಬೋದು. ಮ್ಯಾಕ್ಸಿಮಮ್ ಅಂದರೆ ಅಷ್ಟು ತಗೋಬೋದು. ಬಟ್ ವಿದಿನ್ 5 ಸೆಕೆಂಡಲ್ಲಿ ನಿಮಗೆ ಆನ್ಸರ್ ಹೇಳ್ಬೋದು, ಒಮ್ಮೆ ಈ ಟ್ರಿಕ್ ಗೊತ್ತಾದರೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೀನಿ. 32 ಸ್ಕ್ವೇರ್. ಸೇಮ್ ವೇ, ಫಸ್ಟ್ ನಾವು 3 ಸ್ಪೇಸ್ ತಗೊಳ್ಳುವ. ನೆಕ್ಸ್ಟ್ ಫಸ್ಟ್ ಡಿಜಿಟ್ ಏನಿದೆ? 3 ಇದೆ. ಸೊ 3 ಸ್ಕ್ವೇರ್ ಇಸ್ 9. ನೆಕ್ಸ್ಟ್ 2 ಸ್ಕ್ವೇರ್ ದಟ್ ಈಸ್ 4. ದೆನ್ ನೆಕ್ಸ್ಟ್ ಏನು ಮಾಡಬೇಕು? ನಂಬರ್ ಬೇಸ್ ಏನಿದೆ? 3 ಇದೆ, 2 ಇದೆ, ಆ್ಯಂಡ್ ಪವರ್ ಏನಿದೆ? 2 ಇದೆ. ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡಿದರೆ 12 ಬರುತ್ತೆ. ಸೊ ಆ 12ಅನ್ನು ಬರೆದ್ರೆ ಆಯಿತು. ಬಟ್ ಆನ್ಸರ್ ಈಸ್ ರಾಂಗ್, ಬಿಕಾಸ್ ಆನ್ಸರ್ ನಮಗೆ ಬೇರೆ ಬರುತ್ತೆ. ಬಟ್ ಇಲ್ಲಿ 9124 ಅಲ್ಲ. ಅದೇನು ಮಾಡಬೇಕಂದ್ರೆ, ನೆಕ್ಸ್ಟ್ ಸ್ಟೆಪ್ ಅದರಲ್ಲೇ ಇದೆ. ಈ ರೀತಿ ಬಂದಾಗ ನಡುವಲ್ಲಿ 2 ಡಿಜಿಟ್ ನಂಬರ್ ಬಂದಾಗ, ಈಗ 1 ಡಿಜಿಟ್ ಬಂದರೆ ಪರ್ಫೆಕ್ಟ್ ಆನ್ಸರ್ ಆಗಿರುತ್ತೆ. 2 ಡಿಜಿಟ್ ಬಂದಾಗ ಏನು ಮಾಡಬೇಕಂದ್ರೆ, ಸೊ ಲಾಸ್ಟ್ ಡಿಜಿಟ್ ಏನಿದೆ? 4. ಓಕೆ, ಅದನ್ನು ಹಾಗೆ ಬರ್ಕೊಳ್ಳಿ. ದೆನ್ ಏನು ಮಾಡಬೇಕಂದ್ರೆ, ಇದರಲ್ಲಿ ಯೂನಿಟ್ ಪಾರ್ಟ್, ಈ 12 ಇದೆಯಲ್ಲ, ಇದರಲ್ಲಿ ಯೂನಿಟ್ ಪಾರ್ಟ್ ಅಂದರೆ ಬಿಡಿ ಭಾಗ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಹಾಗೆ ಬರ್ಕೋಬೇಕು, 2. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ 9 ಇದೆ, ಇದು 1 ಇದೆ, ಇಲ್ಲಿ 9 ಇದೆ. ಸೊ ಈ 9 ಪ್ಲಸ್ 1 ಇದನ್ನು ಪ್ಲಸ್ ಮಾಡ್ಕೋಬೇಕು. 9 ಪ್ಲಸ್ 1 ದಟ್ ಈಸ್ 10. ಸೊ ಆನ್ಸರ್ ಇಸ್ 1024. 32 ಹೋಲ್ ಸ್ಕ್ವೇರ್ ಇಸ್ ಆನ್ಸರ್ ಇಸ್ 1024. ನಾನು ಹೇಳಿದ್ನಲ್ಲ, ಫಸ್ಟ್ ಪ್ರಾಬ್ಲಮ್ ನಿಮಗೆ ಜಸ್ಟ್ 5 ಸೆಕೆಂಡಲ್ಲೂ ತಗೋಬೋದು. ಬಟ್ ಈ ಪ್ರಾಬ್ಲಮ್ ಅಂದರೆ ಒಂದು 15 ಸೆಕೆಂಡ್ ತಗೋಬೋದು. ಬಟ್ ಕಾಮನ್ ಆಗಿ 32 ಸ್ಕ್ವೇರ್ ನಾವೇನು ಮಾಡ್ತೀವಿ, 32 ಇಂಟು 32, ಅದಕ್ಕಿಂತ ಬೇಗನೆ ಈ ರೀತಿ ಟ್ರಿಕ್ ಗೊತ್ತಾದರೆ ನಿಮ್ಗೆ ಮಾಡ್ಬೋದು. ನಾನು ಇನ್ನೊಂದು ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ತಿದ್ದೀನಿ. 67 ಹೋಲ್ ಸ್ಕ್ವೇರ್. ಓಕೆ, 67 ಸ್ಕ್ವೇರ್. ಫಸ್ಟ್ ಏನು ಮಾಡಬೇಕಂದ್ರೆ 3 ಸ್ಪೇಸ್ ತಗೊಳ್ತೀನಿ. ಸೊ 6 ಇದೆ ಫಸ್ಟ್ ನಂಬರ್. ಸೊ 6 ಸ್ಕ್ವೇರ್ ಇಸ್ 36. ನೆಕ್ಸ್ಟ್ ನಂಬರ್ ಇರುವಂಥದ್ದು 7. ಸೊ 7 ಸ್ಕ್ವೇರ್ ಇಸ್ 49. ಓಕೆ, ದೆನ್ ಏನು ಮಾಡಬೇಕು ನಾವು? 6 ಬೇಸ್ ಏನಿದೆ? 6 ಮತ್ತು 7, ಆ್ಯಂಡ್ ಪವರ್ ಏನಿದೆ? 2 ಇದೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ ನಮಗೆ? 84 ಬರುತ್ತೆ. ಓಕೆ, 84 ಬರುತ್ತೆ. ಆ 84ನ ಬರುತ್ತೆ. ಓಕೆ, ನಾವೇನು ಮಾಡಿದ್ದೇವೆ ಅಂದರೆ, ಇವಾಗ ಇಲ್ಲೇನು ಬಂತು? 36, 84, 49. ಓಕೆ, ನಾವಿಲ್ಲಿ ಈ ಪ್ರಾಬ್ಲಮ್ ನೋಡಿ, ಸೆಕೆಂಡ್ ಪ್ರಾಬ್ಲಮ್ ನೋಡುವಾಗ ಲಾಸ್ಟ್ 1 ಡಿಜಿಟ್ ಇದೆ. ಓಕೆ, ಹಾಗಿದ್ದು ಮುಂಚೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಕೂಡ 1 ಡಿಜಿಟೇ ಇತ್ತು. ಬಟ್ ಇಲ್ಲಿ 2 ಡಿಜಿಟ್ ಇದೆ. ಬಟ್ ನಮಗೆ ಬೇಕಿರುವಂಥ 1 ಡಿಜಿಟ್. ಓಕೆ, ಇದು ನಾವೇನು ಮಾಡ್ತೀವಿ ನೋಡಿ, ಇಲ್ಲಿ ಜಸ್ಟ್ 49 ಇದಲ್ಲ, 49ಅಲ್ಲಿ ನಾವು ಲಾಸ್ಟ್ ಡಿಜಿಟ್ ಏನಿದೆ, ಯೂನಿಟ್ ಏನಿದೆ? 9 ಇದೆ. ಸೊ 9 ತಗೊಳ್ತೀನಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ 84 ಇದೆ. ಓಕೆ, ಇಲ್ಲಿ 4 ಇದೆ, ರೈಟ್? ಇಲ್ಲಿನ ಡಿಜಿಟ್ ಏನಿದೆ? 84. ಇದನ್ನು ನಾವು ಯೂನಿಟ್ ಡಿಜಿಟ್ ತಗೋಬೇಕು, ಅಂದರೆ 4 ತಗೋಬೇಕು, 8 ಕನ್ಸಿಡರ್ ಮಾಡುವಾಗಿಲ್ಲ. ಸೊ ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡಿ. ಸೊ 4 ಪ್ಲಸ್ 4 ಇಷ್ಟು ಬರುತ್ತೆ. ಮಲ್ಟಿಪ್ಲಿಕೇಶನ್ ಅಲ್ಲ, ಆ್ಯಡ್ ಮಾಡಬೇಕು ಅದು. ಸೊ 8 ಬಂತು. ಆ 8ಅನ್ನು ಇಲ್ಲಿ ಬರೀತೀನಿ ನಾನು. ಓಕೆ, ನೆಕ್ಸ್ಟ್ ಇಲ್ಲಿ 1 ಉಳಿಯುತ್ತಲ್ಲ, ಯಾವಾಗ ಇಲ್ಲಿ ಉಳಿಯುತ್ತೆ? ನೋಡಿ, ಇಲ್ಲಿ 1 ಉಳಿಯಿತು. ಸೊ ಅವಾಗ ಇದನ್ನು ಇದ್ರ ಜೊತೆ ಆ್ಯಡ್ ಮಾಡಿದ್ವಿ. ಸೇಮ್ ವೇ ಇಲ್ಲಿ ಕೂಡ 1 ಉಳಿಯಿತು, ಅಂದರೆ 8 ಉಳಿಯಿತು. ಸೊ ಇದನ್ನು ಇದರ ಜೊತೆ ಆ್ಯಡ್ ಮಾಡಬೇಕು. ಸೊ 36, ಈ 36 ಪ್ಲಸ್ 8 ಆ್ಯಡ್ ಮಾಡಿದಾಗ ನಮಗೆ 44 ಬರುತ್ತೆ. ಓಕೆ, ದ ಆನ್ಸರ್ ಇಸ್ 4489. 4489 ಇದನ್ನೇ ಬರೆದದ್ದು, ಸೇಮ್ ವೇ. ಓಕೆ, ಇದು ನಿಮಗೆ ಕ್ಲಾರಿಟಿ ಏನೂ ಸಿಕ್ತಿಲ್ಲ ಅಂದರೆ ಲಾಸ್ಟ್ 1 more ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ.
ಓಕೆ 84 ಸ್ಕ್ವೇರ್ ಸೇಮ್ ವೇ 3 ಸ್ಪೇಸ್ ಬರ್ಕೊಳ್ತೀನಿ. ಓಕೆ ಫಸ್ಟ್ ನಂಬರ್ ಏನಿದೆ 8 ಇದೆ, 8 ಇದು ಸ್ಕ್ವೇರ್ ಮಾಡಿದರೆ 64 ಬರುತ್ತೆ. ಆ್ಯಂಡ್ ಸೆಕೆಂಡ್ ಡಿಜಿಟ್ ಯೂನಿಟ್ ಏನಿದೆ 4 ಇದೆ, 4 ಸ್ಕ್ವೇರ್ ಮಾಡಿದಾಗ ನಮಗೆ 16 ಬರುತ್ತೆ. ಇದು ಫಸ್ಟ್ ಸ್ಟೆಪ್. ದೆನ್ ಏನು ಮಾಡ್ತೀವಿ ನಾವು ನೆಕ್ಸ್ಟ್ ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ನಾನು ಡೈರೆಕ್ಟ್ ಮಾಡ್ತೀನಿ ನೋಡಿ, 8 ಇಂಟು 4 ಇಂಟು 2 ದಟ್ ಈಸ್ 64 ಬರುತ್ತೆ. ಓಕೆ 64 ಬರುತ್ತೆ. ನಾನು ಯಾಕೆ ಇಲ್ಲಿ 3 ಸ್ಪೇಸ್ ತಗೊಳ್ತೀನಿ ಅಂತ ಹೇಳಿದರೆ, ನಿಮಗೆ ಇಲ್ಲಿ ನೋಡಿ, ಇಲ್ಲಿ ನೀವು ಬರ್ದಿರ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಈ ರೀತಿ ಮಾಡಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ 3 ಸ್ಪೇಸ್ ತಗೊಳ್ಳಿ ಫಸ್ಟಿಗೆ. ದೆನ್ ನೆಕ್ಸ್ಟ್ ಏನು ಸ್ಟೆಪ್ ಮಾಡ್ತೀವಿ ನಾವು, ಸೇಮ್ ವೇ ನಾವು ಎಲ್ಲದಲ್ಲೂ ಕೂಡ 1 1 ಇಡಬೇಕು. ಇಲ್ಲಿ 16ಅಲ್ಲಿ ನಾವು ಕನ್ಸಿಡರ್ ಮಾಡಬೇಕಾದು ಒಂದೇ ನಂಬರ್, ಸೊ ಅದು ಯೂನಿಟ್, ಅದೇನಿದೆ 6 ಇದೆ. ಓಕೆ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ 1 ಇದೆ, ಉಳಿದಿದೆ 1 ರಿಮೈನಿಂಗ್ ಇದೆ. ಸೊ ಈ ನಂಬರನ್ನು ಈ ನಂಬರ್ ಜೊತೆ ಆ್ಯಡ್ ಮಾಡಬೇಕು. ನಾಟ್ 64 ಪ್ಲಸ್ 1, 4 ಪ್ಲಸ್ 1 ಇದನ್ನು ಆ್ಯಡ್ ಮಾಡಬೇಕು. ಸೊ 4 ಪ್ಲಸ್ 1 ಇಸ್ 5. ಓಕೆ ಈ 5 ಇಲ್ಲಿ ಬರಿಬೇಡಿ, ಸೊ ಕನ್ಫ್ಯೂಸ್ ಆಗುತ್ತೆ, ಜಸ್ಟ್ ಇದರ ಕೆಳಗಡೆ ಬರೀರಿ 5. ದೆನ್ ಏನು ಉಳಿಯಿತು, 6 ಉಳಿಯಿತು. 6 ನಾವೇನು ಮಾಡಬೇಕಂದ್ರೆ ಸೇಮ್ ವೇ ಇದ್ರ ಜೊತೆ ಪ್ಲಸ್ ಮಾಡಬೇಕು. ಸೊ 64 ಪ್ಲಸ್ 6 ಎಷ್ಟು 70. ಸೊ ಆನ್ಸರ್ ಇಸ್ 7056. 84 ಸ್ಕ್ವೇರ್ ಇದು 7056. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನಷ್ಟು ಪ್ರಾಬ್ಲಮ್ಸ್ ತಗೊಳ್ಳಿ, ಬಟ್ ಇದು 2 ಡಿಜಿಟ್ ಆಗಿರಬೇಕು. 3 ಡಿಜಿಟ್ ಆಗಿದ್ದರೆ ಅದು ಇನ್ನೊಂದು ರೀತಿ ಸ್ಟೆಪ್ಪಲ್ಲಿ ನಿಮಗೆ ಇನ್ನೊಂದು ರೀತಿ ಟ್ರಿಕ್ಕಲ್ಲಿ ನಿಮಗೆ ಇದನ್ನು ಸ್ಕ್ವೇರ್ ಕಂಡು ಹಿಡಿಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.